ಗಂಗೂರಲ್ಲಿ ರೇವಣ್ಣವ್ರು ಸೋತವ್ರೆ ಅಂತ ಹಾಲು ಅಳಿಸ್ತಾ ಇಲ್ಲ, ಲೋಯಸಪ್ಪನ್ ಕಳಿಸ್ತಾರೆ ಅಂತ ಹೇಳಿ ಹಾಲೆಲ್ಲಾನು ವಾಪಸ್ ಕಳಿಸ್ತಾವ್ರೆ, ಎಲ್ಲ ರೋಡ್ ಹುಯ್ತಾವ್ರೆ. ಕೆಟ್ಟ ಪರಿಣಾಮ ಬೀಳ್ತಿದೆ ನಿಮ್ಮೂರಲ್ಲಿ. ನಮ್ಮೂರಲ್ಲಿ ರೇವಣ್ಣವ್ರು ಸೋತವ್ರೆ ಅಂತ ಹಾಲು ಅಳಿಸ್ತಲೇ ವಾಪಸ್ ಕಳಿಸ್ತಾವ್ರೆ. ಅಂದ್ರೆ ಇಲ್ಲಿ ಇತ್ತೀಚೆಗೆ ಲೋಯಸಪ್ಪನ್ ಕಳಿಸ್ತಾರೆ, ನಾವು ಮೇಂಟೈನ್ ಮಾಡಕ್ ಆಗಲ್ಲ, ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾವ್ರೆ. ಇಷ್ಟ ದಿವಸ ಇರ್ಲಿಲ್ಲ, ಇವತ್ತು ಈ ಕೆಲಸ ಮಾಡ್ತಾರೆ. ಹೊಸ ರೂಲ್ಸ್ ಮಾಡ್ಯವ್ರೆ, ಇವತ್ತಿಂದ ಹೊಸ ರೂಲ್ಸ್. ನಿನ್ನೆ ಎಣಿಕೆ ಆದ ನಂತರ ಇದೆಲ್ಲ ಚೇಂಜಸ್ ಕಾಣಿಸ್ತಿದ್ಯಾ? ಇಲ್ಲ ಇದಕ್ಕಿಂತ ಹಿಂದೆನೂ ಇದೇ ತರ ಇರ್ತಿತ್ತ? ಯಾವ್ದು ಇರಲಿಲ್ಲ, ಹಾಲು ಅಳಿಸ್ತಾ ಇದ್ರು. ಇವತ್ತಿಂದ ಶುರು ಆಗಿರೋದು. ಇಷ್ಟರ ಮಟ್ಟಿಗೆ ಪಕ್ಷಪಾತ ಮಾಡ್ತಿರೋದು ನಿಮ್ಮ ಪ್ರಕಾರ ಏನ್ ಅನ್ನಿಸ್ತಿದೆ? ಏನ್ ಅನ್ನಿಸ್ತೈತೆ ಅಂದ್ರೆ ರೇವಣ್ಣರೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ಬಿಟ್ಟು ಅವ್ರು ಇದ್ದಂಗೆ ಹಾಲು ಅಳಿಸ್ಕೊಳ್ಳೋದು, ಈ ಬಾಕಿ ಅಂತ ನೀವು ಸೋತ್ರು ಅಂತ ಹೇಳ್ಬಿಟ್ಟು ಹಾಲು ಅಳಿಸ್ಕೊಳ್ಳೋರು. ಇದು ಕಾರಣ ಏನು ಅಂತ ನೀವೇ ಹೇಳ್ಬೇಕು. ಚಾನಲ್ ರೈತರ ಜೀವನ ಹಾಳು ಮಾಡಕ್ಕೆ ಇವರು ಇಲ್ಲದೆಲ್ಲ ಕಾನೂನು ಮಾಡ್ತಾವ್ರೆ. ನಿಮ್ಗೆ ಪಕ್ಷದ ಪರವಾಗಿ ಅಂತ ಅಲ್ಲ, ನಮ್ಗೆ ಎಲ್ಲಾರು ಬೇಕು, ಯಾರು ಅವ್ರು ಇವ್ರು ಅಂತ ಅಲ್ಲ. ಊರು 10 ಜನ ಬೇಕು, ನಮ್ಗೆ ಊರು ಉಳಿಬೇಕು. ಅಲ್ಲ, ಇವತ್ತು ಸಡನ್ ಆಗಿ ಕಾಂಗ್ರೆಸ್ ವಿನ್ ಆಗಿದೆ ಅಂತ ಇವ್ರು ಈ ಕೆಲಸ 15 ದಿವಸಕ್ಕೆ ಒಂದಿನ ಹಾಕ್ಬೇಕಾದ ಪೇಮೆಂಟ್ ತಿಂಗಳಿಗೆ ಒಂದ್ಸತಿ 2 ತಿಂಗಳಿಗೆ ಒಂದ್ಸತಿ ಹಾಕ್ಯವ್ರೆ. ಈಗ ಇನ್ನೂ 15 ದಿವಸದ ಪೇಮೆಂಟ್ ಬಂದಿಲ್ಲ, ಡೈರಿ ನಿಲ್ಲಿಸ್ತಾವ್ರೆ. ಇದು ನಿಮಗೆ ರೈತರ ಮೇಲೆ ಮತ್ತೆ ಹೈನುಗಾರಿಕೆ ಮಾಡೋರ್ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳ್ತಿದೆ? ಒಬ್ರು 2 ಲೀಟರ್ ಹಾಕ್ತಾರೆ, ಒಬ್ರು 30 ಲೀಟರ್ ಹಾಲು ಹಾಕ್ತಾರೆ, ಎಲ್ಲ ವಾಪಸ್ ಹೊತ್ಕೊಳ್ತಾವ್ರು. ನೋಡಿ ಇಲ್ಲಿ ಹಾಲಿನ ತಪ್ಲಿನ ಇಲ್ಲಿ ಸಮಯ ಏನಕ್ಕೆ ವಾಪಸ್ ತರ್ತಿದ್ದೀರಾ ನೀವು ಇವತ್ತು? ಹಾಲ ನೆನೆ ದಿವಸ ಎಲೆಕ್ಷನ್ ಸೋತವ್ರೆ ಅಂತ ಹೇಳ್ಬಿಟ್ಟು ಹಾಲು ಹಾಕಿಸ್ಕತೆ ಇಲ್ಲ. ಯಾವ ಪಕ್ಷ ಸೋತೈತೆ ಅಂತ? ದಳ ಸೋತೈತೆ ಅಂತ. ದಳ ಸೋತೈತೆ ಅಂತ. ಈಗ ನಿಮ್ಮ ಡೈರಿ ಅಧ್ಯಕ್ಷರು ಯಾವ ಪಕ್ಷದವರು? ಅವ್ರು ದಳದವರು. ಪಕ್ಷಪಾತ ಮಾಡ್ತಿರೋದು ನಿಮಗ್ ಸರಿ ಅನ್ನಿಸ್ತಿದ್ಯಾ? ಸರಿ ಇಲ್ಲ, ಅದು ಎಲ್ಲ ಒಂದಾಗೆ ಇರ್ಬೇಕು ಅಂತ ನಾವ್ ಹೇಳಿದ್ರೆ ಅವ್ರು ಹಂಗ್ ಮಾಡ್ತಾರೋ ನಾವೇ ಮಾಡೋಣ. ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳ್ತಿದೆ ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ? ನಮ್ಗೆ ಈಗ ತನಗ್ ತಿಂಡಿಲ್ಲ, ನಮ್ ಹೊಟ್ಟಿಗಿಟ್ಟಿಲ್ವಲ್ಲ, ಇನ್ನೇನ್ ಮಾಡೋಣ? ನಾವ್ ಹಾಲಕ್ಕಿರು ಉಂಟು, ಇಲ್ದೋರಿಲ್ಲಪ್ಪ. ಇವತ್ ಹಾಲು ಹಾಕಿಸ್ಕೊಂಡಿಲ್ವಲ್ಲ, ಎಷ್ಟ್ ಲೀಟರ್ ಹಾಲು ವೇಸ್ಟ್ ಆಗ್ತಿದೆ? ನಂದು 7 ಲೀಟರ್ ಹಾಲು ವೇಸ್ಟ್. ನಿಮ್ದು ಮಾತ್ರ ಹಾಕಿಸ್ಕೊಂಡಿಲ್ವಾ? ಇಲ್ಲ ಯಾರ್ಯಾರು ವೋಟ್ ಮಾಡಿದೀರಾ ಅಂತ ಅವ್ರ ಏನಾದ್ರು ಟಾರ್ಗೆಟ್ ಮಾಡಿ ಹಾಕಿಸ್ಕೊತಿಲ್ವಾ? ಯಾರ್ದು ಹಾಕಿಸ್ಕೊಂಡಿಲ್ಲ, ಒಬ್ರದ್ದು ಹಾಕಿಸ್ಕೊಂಡಿಲ್ಲ. ಯಾರ್ದು ಹಾಕಿಸ್ಕೊಳಕ್ ರೆಡಿ ಇಲ್ಲ ಅವರು. 30 ಲೀಟರ್ 40 ಲೀಟರ್ ಇರೋರ್ದು ಹಾಕಿಸ್ಕೊಂಡಿಲ್ಲ. ಟೋಟಲ್ ಈ ಊರಲ್ಲಿ ಎಷ್ಟು ಲೀಟರ್ ಹಾಲು ಹಾಕ್ತೀರಾ ನೀವು? ಎಷ್ಟು ಕ್ಯಾನ್ ಹಾಲು ಹೋಗುತ್ತೆ? 16 ಕ್ಯಾನ್ ಹಾಲು ಹೋಗುತ್ತೆ. ಇವಾಗ 16 ಕ್ಯಾನ್ ಹಾಲು ಕೂಡ ವೇಸ್ಟ್ ಆಗ್ತಿದೆ. ಹಾ, ಏನ್ ಹೇಳ ಇವನೇ ಡಿಡಿ ಕಟ್ಟಲು ದೂರ ಯಾರು ಇಲ್ಲ ಗಂಗೂರಲ್ಲಿ. ನೀನು ತಿಕ್ಕ ಮುಚ್ಕ ನಿಂತ್ಕೊಳ್ಳ. ಏನ್ ನೀ ಚಾಟ ಮಾಡೋದು? ನೀನ್ ಅವತ್ತೆ ದಮ್ಮ ಅಂತ ಬಂದ್ ಕರ್ದುದ ನೀನ. ಸ್ವಲ್ಪ ಹದ್ದು ಬಸ್ತ ಮಾತಾಡೋ ಲೋಕೇಶ, ಮಾತಾ ಹದ್ದು ಬಸ್ತ ಮಾತಾಡೋ. ತಿಗ ಮುಚ್ಕ ನಿಂತ್ಕೊಂಡು ಮಾತಾ ಹದ್ದು ಬಸ್ತ ಮಾತಾಡೋ. ಅಲ್ಲ ಅವತ್ತು ನೀನು ಒಬ್ಬನೇ ಅಲ್ಲ, ಲಾಡ್ ಗೋಟು ನಮ್ಮ ತುಳ್ಳಾಕೆ ಅಧ್ಯಕ್ಷ ಆಗಿ ನೆಂಬರ್ ಗೋಡು ಅಧ್ಯಕ್ಷ ತುಣ ಉಣಕ್ಕೆ ಗೋಳಿ ಮಕ್ಕಳು ಕೆಮೆಗೆ ಟಿವಿ ಚಾನೆಲ್ ಫೋನ್ ಮಾಡ ಮರ್ಯ ಬರ್ಲಿ. ಬಾಯಿ ಬಿಟ್ಟು ಸೋಲ್ರಲ್ಲ ಬಿಟ್ಟು ಮಾಡ್ದೆ ಎಲ್ಲ ನುಂಗಿ ಬಿಡ್ತಾನೆ ರೇವಣ್ಣ ಅಂತ ಓಡಾಡ್ತಾವ್ರೆ. ಏನ್ ರೇವಣ್ಣ ಅಪ್ಪನ ಮನದ್ ಕೊಡ್ತಾನ ಇದು ಮಾಡಂಗಿಲ್ಲ. ಡೈರಿ ಬಂದ್ ಮಾಡ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ದನ ಕಟ್ಕೊಂಡ್ರೆ ನೀನಲ್ಲಿ ಕೆಟ್ಟ ಕುಯ್ಕೆ ಬಂದ್ ಮಾಡ್ಬೇಕಪ್ಪ. ಅದಕ್ಕೆ ಏನ್ ಬೇಕು? ಅವ್ರ ಡೈರಿ ಕಡೆಯಿಂದ ಕರ್ಸ್ಬಿಟ್ಟು ಸೂಪರ್ವೈಸರ್ಗಳನ್ನ ಡಾಕ್ಟರ್ನ ಇವ್ರನ್ನ ಕರ್ಸಿ ಏನ್ ಮೆಡಿಸಿನ್ ಕೊಡ್ಸ್ಬೇಕಪ್ಪ. ಡೈರಿ ಡಿಗ್ರಿ ಬತ್ತೆ ಇಲ್ಲ ಅಂತ ಗಂಗೂರಲ್ಲಿ ಒಂದ್ರಲ್ಲಿ ಬತ್ತೆ ಇಲ್ವಾ? ಬಾಕಿ ಊರಲ್ಲೆಲ್ಲ ಡಿಗ್ರಿ ಬರ್ತದೆ. ಇಲ್ಲೇ ಬಂದನಂತಲ್ಲ ಮೆಂಬರ್ ಈ ಕೆಳಕ ತಳ್ಳಿಲ್ವಾ ಮೆಂಬರ್ಗಳಿಗೆ? ಅವ ದೊಡ್ಡದಾಗಿ ಹೇಳ್ತಿದ್ದ ಶಾರದರೇ ಲಾರಿ ಹಾಲಾಕ ಬೋಳಿ ಮಕ್ಳೆಲ್ಲ ಹೋಗಿ ಲಾರಿ ಜೊತೆ ಅಂತವ ಇವತ್ತೆಲ್ಲ ಕದ ಕೂತಾನೆ. ಕೆಮೆ ಕೇಕೆ ನಾವ್ ಆಗದಿಲ್ಲಪ್ಪ ಮೆಂಬರ್ಗಳು ಅಂತ ಹೇಳ್ಬೇಕು. 20 ಲೀಟರ್ 10 ಲೀಟರ್ ಹಾಲು ಹಾಕ್ತಾರೆ. ಯಾವನಾರ ಮಾತಾಡ್ತಾವನ
ಬಾ ಎಲ್ಲ ಒಳ್ಳೆ ಸರಿ ಚೆಲ್ಲಿ ಅಂತ ನಡಿ ಅಂತ ಹೋಗಿ ಅಲ್ಲೇ ಚೆಲ್ಲಣ ಚೆಲ್ಲಿ ಟಿವಿ ಬಂದ್ರೆ ಎಲ್ಲ ರೋಡಿಗೆ ಹೋಗಿರಿ ಸುಮ್ಮನೆ ಈ ಚೆಲ್ಲಿ ಹೋದ್ರೆ ಯಾರ್ದು ಬೆಳಗ್ಗೆ ಬರತ್ತಲ್ಲ. ಹಾ ತಾಳ ತರಣಿ ನಿನ್ನ ತಗೋತಾರೆ. JDS ನ ಇಲ್ಲಿ ಮೆಜಾರಿಟಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಡೈರಿಯಲ್ಲಿ ಹಾಲು ಹಾಕಿಸ್ಕೋತಿಲ್ವಾ, ಇಲ್ಲ ಅವ್ರವ್ರಿಗೆ ಬೇಕಾಗಿರೋರ್ನ ಮಾತ್ರ ಅವ್ರು ಹಾಲು ಹಾಕಿಸ್ಕೋತಿದ್ದಾರೆ ಅಂದ್ರೆ ಇದರಿಂದ ಇರೋ ವಿಷಯ ಏನು? ಇಲ್ಲಿ ಪ್ರಭಾವಿಗಳ ರಾಜಕೀಯ ಕೈವಾಡನೂ ಇದೆ. ಪ್ಲಸ್ ಇಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿ ಕೊಟ್ಟಿದ್ದಾರೆ, ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ, ರಾಜಕೀಯವಾಗಿ ಲೀಡಿಂಗ್ ಕೊಟ್ಟಿದ್ದಾರೆ ಅನ್ನೋ ಉದ್ದೇಶದಿಂದಲೂ ಇದನ್ನ ಈ ತರ ಮಾಡಿದ್ದಾರೆ. ಹಾಗಿದ್ರೆ ಈ ಡೈರಿನ ನಿಮ್ಗೆ ಪಕ್ಷದ ಪರವಾಗಿ ಕಟ್ಟಿಸ್ಕೊಟ್ಟಿದ್ದ ಇಲ್ಲ ನಿಮ್ಮ ಹಳ್ಳಿ ಜನರ ಉಳಿತಾಯದಿಂದ ಕಟ್ಟಿಸ್ಕೊಟ್ಟಿದ್ದ? ಹಳ್ಳಿ ಜನದ ತುಂಬಾ ವರ್ಷಗಳ ಈಗ ಹೆಚ್ಚು 40-45 ವರ್ಷದ ಇತಿಹಾಸದಲ್ಲಿ ನಾವು ಡೈರಿಗಳನ್ನ ನಡ್ಸ್ಕೊಂಡ್ ಬರ್ತಾ ಇದೀವಿ. ಇದು ಡೈರಿಯ ಲಾಭದ ಹಣದಲ್ಲಿ ಮಾತ್ರ ಇದನ್ನ ಕಟ್ಟಿರೋದು, ಯಾವ್ದೇ ಪಕ್ಷದಿಂದ ಡೊನೇಷನ್ ಮಾಡಿ ಯಾವ್ದು ಕಟ್ಟಿಲ್ಲ. ಹಾಗಿದ್ರೆ ನಿಮ್ಮ ಲಾಭದ ಹಣದಿಂದ, ನಿಮ್ಮ ಉಳಿತಾಯದ ಹಣದಿಂದ, ಡೈರಿ ಉಳಿತಾಯದ ಹಣದಿಂದ ಡೈರಿ ಕಟ್ಟಿರೋದ್ರಿಂದ ಮತ್ತೆ ಇಲ್ಲಿ ಪಕ್ಷನ ಮಧ್ಯಕ್ಕೆ ತಂದು ಅವರು ಹಾಲು ಹಾಕಿಸ್ಕೊಳ್ದೆ ಹಿಂದೆ ಕಳಿಸ್ತಿರೋದನ್ನ ನೀವ್ ಯಾರು ಪ್ರಶ್ನೆ ಮಾಡಿಲ್ವಾ? ನಿಮಗೆ ಇದು ಎಷ್ಟು ಸರಿ ಅನ್ಸುತ್ತೆ, ಎಷ್ಟು ತಪ್ಪು ಅನ್ಸುತ್ತೆ? ಇದು ರಾಜಕೀಯವಾಗಿ ತಪ್ಪು ಅಂತಂದ್ರೆ ಕೇಳಕ್ ಪ್ರಶ್ನೆ ಮಾಡೋದಕ್ಕೆ ಅವರ ದಬ್ಬಾಳಿಕೆ ದೌರ್ಜನ್ಯ ಇನ್ನು ಈಗ ಸ್ಟಾರ್ಟ್ ಆಗಿದೆ ಡೈರಿ ವಿಚಾರದಲ್ಲಿ. ಇದನ್ನ ಮುಂದೆ ಕಾದ್ ನೋಡ್ಬೇಕಾಗತ್ತೆ. ಇದಕ್ಕೆ